ಇನ್ನು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆಯಂತೂ ಸುಂಟರ ಗಾಳಿ ಆಗ್ಬಿಟ್ಟಿದ್ರು. ಅವರ ಹೇಳಿಕೆಯೇ ಆ ರೀತಿಯಾಗಿತ್ತು. ಅವರ ಹೇಳಿಕೆಯಿಂದ ಎದ್ದಂತಹ ಬೆಂಕಿಯ ಕಿಡಿ ಇವತ್ತು ಕೂಡ ವ್ಯಾಪಿಸ್ತಾನೆ ಇದೆ, ಅದಕ್ಕೆ ರಿಯಾಕ್ಷನ್ ಬರ್ತಾನೆ ಇದೆ. ಆದ್ರೆ ಇವತ್ತು ಏಕಾಏಕಿ ಯತೀಂದ್ರ ಸಿದ್ದರಾಮಯ್ಯ ತಂಗಾಳಿ ಆಗ್ಬಿಟ್ಟಿದ್ದಾರೆ. ನಿನ್ನೆ ಮಾರುದ್ದ ಮಾತನಾಡಿದ್ದಂತಹ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಸಿಂಗಲ್ ಲೈನ್ಗೆ ಶರಣಾಗ್ಬಿಟ್ಟು ಹೇಳೋದನ್ನೆಲ್ಲ ನಿನ್ನೆಯೇ ಹೇಳಿದ್ದೀನಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಮಾಧ್ಯಮಗಳಿಂದಾನು ಇವತ್ತು ಅಂತರವನ್ನ ಕಾಯ್ದುಕೊಂಡ್ರು. ವಿರೋಧದಿಂದ ಎಚ್ಚೆತ್ತ ಯತೀಂದ್ರ ಸಿದ್ದರಾಮಯ್ಯ. ಪೂರ್ಣಾವಧಿ ಸಿಎಂ ಅನ್ನುವಂತಹ ಗಟ್ಟಿ ಧ್ವನಿ ಇವತ್ತು ಸಾಫ್ಟ್ ಆಗಿದ್ ಯಾಕೆ? ಇದು ಕುತೂಹಲ. ನಿನ್ನೆ ಅವರಾಡಿದ್ದಂಥ ಮಾತುಗಳೇ ಬೇರೆ, ಇವತ್ತು ಅವರಿದ್ದಂಥ ರೀತಿಯೇ ಬೇರೆ. ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳೋದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ. ಏನಾದ್ರೂ ಯಾರು ಏನಾದ್ರು ಹೇಳಿ, ಯಾರು ಏನಾದ್ರು ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ MLCಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ? ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದು. ಡೀಟೇಲ್ಸ್ ನ ಸುವರ್ಣ ಸೌಧದಿಂದ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟಂತ ಹೇಳಿಕೆ ಅದು ಒಂದು ಕಿಡಿ ಇವತ್ತು ಜ್ವಾಲಾಮುಖಿ ಆಗ್ಬಿಟ್ಟಿದೆ. ಆಕ್ಷನ್ಸ್ಗೆ ರಿಯಾಕ್ಷನ್ಸ್ ಬರ್ತಾ ಇದೆ. ಬಟ್ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಆಡಿದ್ದಂಥ ಮಾತಿಗೂ ಇವತ್ತವರು ಸಾಫ್ಟ್ ಆಗಿರುವಂತಹ ರೀತಿಗೂ ಏನು ಕಾರಣ ಅಂತ ಹೇಳಿ? ವಿದೇಶಿ ಬಹಳ ಮುಖ್ಯವಾಗಿರುವಂಥದ್ದು ಅಧಿವೇಶನದ ಆರಂಭದ ದಿನದಲ್ಲೇ ಕೂಡ ನಾಯಕತ್ವ ಕಿಡಿಯನ್ನು ಹತ್ತಿಸಿದ್ದಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಇವತ್ತು ಫುಲ್ ಸೈಲೆಂಟ್ ಆಗಿರುವುದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ನಿನ್ನೆ 5 ವರ್ಷಗಳ ಕಾಲ ನಮ್ಮ ತಂದೆಯವರೇ ಮುಂದುವರಿಯುತ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ವರಿಷ್ಠರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಸೊ ಈ ಹೇಳಿಕೆ ಬೆನ್ನಲ್ಲೇ ಕೂಡ ಸಾಕಷ್ಟು ಕೂಡ DK ಶಿವಕುಮಾರ್ ಅವರ ಬಣದಿಂದ ಆಕ್ರೋಶ ಕೂಡ ವ್ಯಕ್ತ ಆಯಿತು. ಒಂದು ಹಂತದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ವರಿಷ್ಠರು ಆಗೋದು ಬೇಡ, ವರಿಷ್ಠ ಸ್ಥಾನ ತುಂಬುವುದು ಬೇಡ ಅನ್ನುವಂಥ ಕಿಡಿಯನ್ನು ಕೂಡ ಕಾರಿದ್ರು. ಹಾಗಾಗಿ CLP ಸಭೆಯಲ್ಲಿ ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಅನ್ನುವಂಥ ಮಾತನ್ನ ಹಲವು ರವಿಗಾಣಿಗ ಸೇರಿದಂತೆ ಹಲವರು ಕೂಡ ಪ್ರಸ್ತಾಪ ಮಾಡಿದ್ರು. ಯಾವಾಗ DK ಶಿವಕುಮಾರ್ ಅವರ ಬಣದಿಂದ ತೀವ್ರ ಆಕ್ರೋಶ ವ್ಯಕ್ತ ಆಯಿತು, ನಂತರ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಸಾಲಿಗಷ್ಟೇ ಸೀಮಿತರಾಗಿ ಸೈಲೆಂಟ್ ಆಗಿರುವುದು ಕೂಡ ಕಂಡು ಬಂದಿದೆ. ಅಂದ್ರೆ ನಿನ್ನೆ ಮಾಧ್ಯಮಗಳ ಮುಂದೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಇವತ್ತು ಮಾಧ್ಯಮಗಳಿಂದ ಅಂತರವನ್ನ ಕೂಡ ಕಾಯ್ದುಕೊಂಡಿದ್ರು. ಮಾಧ್ಯಮಗಳಿಗೆ ನಿನ್ನೆ ಏನು ಹೇಳಬೇಕೋ ಎಲ್ಲವನ್ನೂ ಹೇಳಿದ್ದೇನೆ ಅನ್ನುವಂತ ಒಂದು ವಾಕ್ಯವನ್ನು ಹೇಳಿ ನಂತರ ನಿರ್ಗಮಿಸಿದ್ರು. ಹಾಗಾಗಿ ಮಾಧ್ಯಮಗಳಿಂದ ಇವತ್ತು ಅಂತರವನ್ನು ಕೂಡ ಕಾಯ್ದುಕೊಂಡ್ರು. ಯಾವುದೇ ರೀತಿ ಹೇಳಿಕೆ ಕೊಡುವಂತ ಒಂದು ಪ್ರಯತ್ನ ಆಗಲಿಲ್ಲ. ಇದೆಲ್ಲ ಬೆಳವಣಿಗೆ ನೋಡಿದ್ರೆ ಒಂದ್ ರೀತಿಯಲ್ಲಿ ಕೂಡ ತೀವ್ರ ಆಕ್ರೋಶ ಮತ್ತೆ ಗೊಂದಲ ಸೃಷ್ಟಿ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯರು ಮತ್ತೆ ಅದು ವಿಚಾರವಾಗಿ ಮಾತನಾಡೋದಕ್ಕೆ ಮುಂದಾಗದೆ ಇರುವಂತದ್ದು ಕೂಡ ಗೊತ್ತಾಗ್ತೈತೆ. ಒಂದು ಬಲ್ಲಮೂಲಗಳ ಪ್ರಕಾರ DK ಶಿವಕುಮಾರ್ ಬಣದ ಆಕ್ರೋಶ ಏನು ಅಂತಂದ್ರೆ, ನಾವು ಮಾತನಾಡಿದಾಗ ನಮಗ್ ನೋಟಿಸ್ ಬರುತ್ತೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದಾನೇ ಇಷ್ಟು ಗೊಂದಲ ಕ್ರಿಯೇಟ್ ಆಯ್ತು, ಹೈಕಮಾಂಡ್ ಹೇಳಿದ ಮೇಲೂ ಅವ್ರಿಗೆ ಯಾಕೆ ನೋಟಿಸ್ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ DK ಬಣ ಮಾಡ್ತಾ ಇತ್ತು. ಇವತ್ತು ಇನ್ನೇನು ಕೆಲವೇ ಕ್ಷಣದಲ್ಲಿ CLP ಮೀಟಿಂಗ್ ಆರಂಭ ಆಗುತ್ತೆ. ಹರೀಶ್, ಇದೇ ವಿಚಾರ ಪ್ರಮುಖವಾಗಿ ಚರ್ಚೆಯಾಗುವಂತಹ ಸಾಧ್ಯತೆ ಇದೆಯಾ? ಬಣ ಬಡಿದಾಟಕ್ಕೆ CLP ಮೀಟಿಂಗ್ ಸಾಕ್ಷಿಯಾಗ್ಬಿಡುತ್ತಾ ಅಂತ ಹೇಳಿ ಹರೀಶ್? ಖಂಡಿತವಾಗಿ ವಿದ್ಯಾಶ್ರೀ, ಯಾಕಂದ್ರೆ ಅಧಿವೇಶನ ಸಂದರ್ಭದಲ್ಲಿ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಗೊಂದಲಕ್ಕೆ ಮತ್ತಷ್ಟು ಕೂಡ ತುಪ್ಪ ಸುರಿದಂತಾಗಿದೆ. ಅಂದ್ರೆ ಇವತ್ತು ನಡೆಯುವಂತಹ ಮಹತ್ವದ CLP ಸಭೆಯಲ್ಲಿ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಈಗಾಗಲೇ DK ಶಿವಕುಮಾರ್ ಅವರ ಆಪ್ತ ಬಳಗ ಸಜ್ಜಾಗಿ ನಿಂತಿರುವುದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಿನ್ನೆ ಅಷ್ಟೇ ಕೂಡ ಇದನ್ನ CLP ಸಭೆಯಲ್ಲಿ ಪ್ರಶ್ನೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಇವತ್ತು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ CM ಮುಂದೆ ಪ್ರಸ್ತಾಪ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗಾಗಿ ಒಂದಷ್ಟು ಕೆಲವರು ಕೂಡ ಈ ಒಂದು ವಿಚಾರ CLP ಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ CM ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಇತ್ತೀಚೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ, ಒಗ್ಗಟ್ಟಿನ ಮೂಲಕ ಸಂದೇಶ ಇದೆ ಅನ್ನುವಂತ ಕೊಟ್ಟಿದ್ರು. ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅಸಮಾಧಾನಕ್ಕೆ ಕಾರಣ ಆಗೋದಿಲ್ಲ ನಾಳೆಯಿಂದ ಅನ್ನುವಂತ ಮಾತನ್ನ ಖುದ್ದು CM ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಆದ್ರೂ ಕೂಡ ಅಧಿವೇಶನ ಸಂದರ್ಭದಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಮತ್ತೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಇದೊಂದು ರೀತಿ ಗೊಂದಲ ಆಗ್ತಿದೆ. ಜೊತೆಗೆ ಅದೆಲ್ಲದಕ್ಕಿಂತಲೂ ಹೈಕಮಾಂಡ್ ನಾಯಕರ ಸೂಚನೆಯನ್ನು ಉಲ್ಲಂಘಿಸಲಾಗ್ತಿದೆ ಅನ್ನುವಂತ ಚರ್ಚೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ CLP ಸಭೆಯಲ್ಲಿ ನಾಯಕತ್ವ ವಿಚಾರ ಮತ್ತೆ ಪ್ರಸ್ತಾಪ ಆಗುತ್ತೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಿದೆ. ಆದ್ರೆ ಎಲ್ಲ ಒಂದ್ ಕಡೆ ಅಧಿವೇಶನದ ಚರ್ಚೆಗೆ ಅಷ್ಟೇ ಸೀಮಿತ ಆಗುತ್ತೋ ಅಥವಾ ನಾಯಕತ್ವ ವಿಚಾರವು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೋ ಅನ್ನುವಂತ ಕೂಡ ಕುತೂಹಲ ಇದೆ. ಹಾಗಾಗಿ CLP ಸಭೆಯ ಸಂಪೂರ್ಣವಾಗಿ ಏನೆಲ್ಲ ಆಗ್ಬಹುದು ಅನ್ನುವಂತ ಕುತೂಹಲದ ನಡುವೆ ಇವತ್ತಿನ CLP ಸಭೆಯಲ್ಲಿ CM ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಅವರು ಏನಂತ ಹೇಳ್ಬೋದು, ಏನನ್ನ ಸಲಹೆ ಕೊಡ್ಬೋದು ಅಥವಾ ಏನನ್ನ ಹೇಳ್ಬೋದು ಆಪ್ತರಿಗೆ, ಇವೆಲ್ಲವೂ ಕೂಡ ಸಾಕಷ್ಟು
ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಹಾಗಾಗಿ ಇವತ್ತು ಗಮನ ಸೆಳೀತಿರುವಂತದ್ದು ಸಿಎಲ್ಪಿ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಅದರ ನಾಯಕತ್ವ ವಿಚಾರ ಏನ್ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕುತೂಹಲ ಕೆಳಿಸಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.